صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ದಿನಕ್ಕೊಂದು ಹದೀಸ್ 2000 ಸಂಭ್ರಮದಲ್ಲಿದೆ. 2000 ದಿನಗಳು ಅಂದರೆ 2000 ತರಗತಿಗಳು ಇವತ್ತಿಗೆ ಪೂರ್ತಿಯಾಗ್ತಾ ಇದೆ. ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಈ ಒಂದು ದಿನಕ್ಕೊಂದು ಹದೀಸ್ ಎಂಬಂತಹ ತರಗತಿಯನ್ನು ನಾನು ಪ್ರಾರಂಭಿಸಲು ಕಾರಣವಾದಂತಹ ಒಂದು ಹದೀಸ್ ಇದೆ. ಅಂದರೆ ಆ ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಚನವನ್ನು ಕಂಡ ನಂತರವಾಗಿದೆ, ಅದರ ಬಗ್ಗೆ ಕಲಿತ ನಂತರವಾಗಿದೆ ನಾನು ಈ ಒಂದು ಹದೀಸ್ ತರಗತಿಯನ್ನು ತೆಗೆಯಲು ಪ್ರಾರಂಭಿಸಿದ್ದು. ಹಾಗಾದರೆ ಯಾವುದಾಗಿದೆ ಆ ಹದೀಸ್ ಎಂಬುದನ್ನು ತಿಳಿಯೋಣ. ಇಮಾಮ್ ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಸಮಿಅತು ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಯಕೂಲು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ನವ್ವರಲ್ಲಾಹು ಇಮ್ರಅನ್ ಸಮಿಅ ಮಿನ್ನಾ ಶೈಅನ್ ಫಬಲಗಹು ಕಮಾ ಸಮಿಅ. ಯಾರಾದರೂ ನನ್ನಿಂದ ಒಂದು ಹದೀಸನ್ನು ಕೇಳಿ ಅದನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುವುದಾದರೆ ಖಂಡಿತವಾಗಿಯೂ ಆತನ ಮುಖದಲ್ಲಿ ಮುಖಪ್ರಸನ್ನತೆಯನ್ನು ಅಲ್ಲಾಹನು ನೀಡುತ್ತಾನೆ ಎಂದು. ಫರುಬ್ಬ ಮುಬಲ್ಲಿಗಿನ್ ಔ ಆಮಿನ್ ಸಾಮಿಇನ್. ಅದೆಷ್ಟೋ ಹದೀಸನ್ನು ಹೇಳಿಕೊಡುವವರಿಗಿಂತ ಅದನ್ನು ಕೇಳಿದವರು ಅದರಲ್ಲಿ ಅತಿ ಹೆಚ್ಚು ಪಾಠವನ್ನು ಕಲಿತಿರುತ್ತಾರೆ ಎಂದು. ಈ ಒಂದು ಹದೀಸಿನಲ್ಲಿ ಅದೆಷ್ಟೋ ಸುಂದರವಾದಂತಹ ಆಶಯಗಳು ಅಡಗಿದೆ. ಮೊದಲನೆಯದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹದೀಸನ್ನು ನೀವು ಕಲಿತು ಅದನ್ನು ನೀವು ಜನರಿಗೆ ಹೇಳಿಕೊಡುವುದಾದರೆ ಖಂಡಿತವಾಗಿಯೂ ನಿಮಗೆ ಅಲ್ಲಾಹನು ಮುಖಪ್ರಸನ್ನತೆಯನ್ನು ನೀಡುತ್ತಾನೆ. ಈ ಒಂದು ಹದೀಸಿನ ವ್ಯಾಖ್ಯಾನದಲ್ಲಿ ವಿದ್ವಾಂಸರು ಹೇಳುವುದು ಕಾಣಬಹುದು. ಮುಖಪ್ರಸನ್ನತೆ ಎಂಬುದಕ್ಕೆ ಅವರು ಕೊಟ್ಟಂತಹ ಅನೇಕ ಅರ್ಥಗಳು ಕಾಣಬಹುದು. ಮುಖದಲ್ಲಿ ಒಂದು ಸಂತೋಷ ಇರುತ್ತದೆ. ನೀವು ಯಾವ ಸಂಗತಿಗೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ತರಗತಿಯನ್ನು ನೀವು ನಡೆಸಲು ಸಿದ್ಧರಾಗಿದ್ದೀರೋ ಅದು ನಿಮಗೆ ಸಾಧ್ಯವಾಗುತ್ತದೆ, ಅದು ನಿಮಗೆ ಲಭಿಸುತ್ತದೆ ಎಂದು. ಆದ್ದರಿಂದ ಈ ಒಂದು ತರಗತಿಯನ್ನು ಪ್ರಾರಂಭಿಸುವುದು ಅಂದರೆ 2000 ದಿನಕ್ಕಿಂತ ಮುಂಚೆ, ಅಂದರೆ ಇಂದಿನಿಂದ ಹಿಂದೆ 2000 ದಿನ ನೀವು ಹಿಂದೆ ಹೋಗುವುದಾದರೆ ಆವತ್ತೊಂದು ದಿನ ನಾನು ಈ ಒಂದು ತರಗತಿಯನ್ನು ತೆಗೆಯಲು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿ ನನಗಿದ್ದಂತಹ ಒಂದು ಅತಿ ದೊಡ್ಡ ಕನಸಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರ ಹದೀಸ್ ವಚನಗಳನ್ನು ಮುತಾಲಿಮರಾದಂತಹ ದೀನು ಕಲಿಯಲು ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳಿಕೊಡಬೇಕು, ಅವರ ಮುಂದೆ ಕುಳಿತುಕೊಂಡು ಅದರ ತರಗತಿಯನ್ನು ನಡೆಸಬೇಕು ಎಂಬಂತಹ ಬಲು ದೊಡ್ಡ ಆಸೆ ನನ್ನ ಹೃದಯದಲ್ಲಿತ್ತು, ನನ್ನ ಮನಸ್ಸಿನಲ್ಲಿತ್ತು. ಆದರೆ 2000 ಪೂರ್ತಿಯಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ನಾನು ಅಭಿಮಾನದಿಂದ ಅಲ್ಲಾಹನಿಗೆ ಸ್ತುತಿಸುತ್ತಾ ಅಲ್ಹಮ್ದುಲಿಲ್ಲಾ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದು ನಾನು 100ಕ್ಕೂ ಮಿಕ್ಕ ಬರುವಂತಹ ವಿದ್ಯಾರ್ಥಿಗಳಿರುವಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಹದೀಸ್ ತರಗತಿ ತೆಗೆಯುವಂತಹ ಅಧ್ಯಾಪಕನಾಗಿ, ಮುದರ್ರಿಸಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇದು 2000 ದಿನಕ್ಕಿಂತಲೂ ಮುಂಚೆ ಈ ಒಂದು ಹದೀಸ್ ತರಗತಿಯನ್ನು ಪ್ರಾರಂಭಿಸುವಾಗ ನನ್ನ ಹೃದಯದಲ್ಲಿದ್ದಂತಹ, ನನ್ನ ಮನಸ್ಸಿನಲ್ಲಿದ್ದಂತಹ ಒಂದು ಆಸೆಯಾಗಿತ್ತು. ಅದರ ಜೊತೆ ಅದೆಷ್ಟೋ ಆಗ್ರಹಗಳಲ್ಲಿತ್ತು. ಎಲ್ಲವೂ ಕೂಡ ಅಲ್ಲಾಹನು ನನಗೆ ನೀಡಿದ್ದಾನೆ. ಅದೆಲ್ಲವೂ ಕೂಡ ಈ ಒಂದು ಹದೀಸಿಗೆ ಖಿದ್ಮತ್ ಮಾಡಿದಂತಹ ಒಂದೇ ಒಂದು ಕಾರಣದಿಂದ ಮಾತ್ರ ಎಂಬುದಾಗಿದೆ ನನ್ನ ವಿಶ್ವಾಸ. ಈ ಒಂದು 2000 ದಿನಗಳಲ್ಲಿ ತರಗತಿಯನ್ನು ತೆಗೆಯುವಾಗ ಅದೆಷ್ಟೋ ತೊಂದರೆಗಳು, ಅಡೆತಡೆಗಳು ನನಗೆ ಬಂದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸಿನ ಖಿದ್ಮತ್ ಒಂದು ದಿನವೂ ಕೂಡ ನನ್ನಿಂದ ಮೊಟಕುಗೊಳ್ಳುವಂತಹ, ಅದನ್ನು ತಡೆ ಹಿಡಿಯುವಂತಹ ಯಾವುದೇ ಸಂಗತಿಗಳು ಉಂಟಾಗಲಿಲ್ಲ. ಇಂದಿನಿಂದ ಹಿಂದೆ 2000 ದಿನ ಒಂದೇ ಒಂದು ದಿನವೂ ಕೂಡ ಮೊಟಕುಗೊಳ್ಳದೆ, ತಡೆಯಾಗದೆ, ಹದೀಸ್ ಬರದೆ ಇದ್ದದ್ದು ಯಾರಿಗೂ ಕೂಡ ತೋರಿಸಲು ಸಾಧ್ಯವಿಲ್ಲ. ಎಲ್ಲವೂ ಕೂಡ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಹದೀಸಿನೊಂದಿಗೆ ನಾನು ಮಾಡುವಂತಹ ಈ ಒಂದು ಖಿದ್ಮತ್ತಿನ ಒಂದು ತೌಫೀಕ್ ಮಾತ್ರ ಎಂದಾಗಿದೆ ನನ್ನ ವಿಶ್ವಾಸ. ಆದ್ದರಿಂದ ಈ ಒಂದು 2000 ತರಗತಿಯಲ್ಲಿ ಅದೆಷ್ಟೋ ಪಾಠ ಕಲಿತಂತಹ ಜನರಿರಬಹುದು, ಅದರಿಂದ ಅದೆಷ್ಟೋ ಪಾಠವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿದಂತಹ ವ್ಯಕ್ತಿಗಳಿರಬಹುದು. ಕಾರಣ ನಾನು ತೆಗೆದಂತಹ
ಹದೀಸಿನಲ್ಲಿ ಜನರಿಗೆ ಉಪಯುಕ್ತವಾಗುವಂತಹ ಆಯ್ಕೆ ಮಾಡಿದಂತಹ ಹದೀಸುಗಳನ್ನು ಮಾತ್ರ ನಾನು ನಿಮಗೆ ತೆಗೆದಿದ್ದೇನೆ. ಕೆಲವೊಂದು ಆವರ್ತನೆಗಳು ನಿಮಗೆ ಹದೀಸಿನಲ್ಲಿ ಕಾಣಲು ಸಾಧ್ಯವಾಗುವುದಾದರೂ ಆ ತರಗತಿಯನ್ನು ನೀವು ಮರುಕಳಿಸಿ ನೋಡುವುದಾದರೆ ಅಲ್ಲಿ ಯಾವುದೇ ಆವರ್ತನೆ ನಿಮಗೆ ಕಾಣಲು ಸಾಧ್ಯವಿಲ್ಲ. ಎರಡು ಹದೀಸುಗಳು ಒಂದೇ ರೀತಿಯಾದರೂ ಅದರ ಆಶಯದಲ್ಲಿ ವ್ಯತ್ಯಾಸ ನಿಮಗೆ ಕಾಣಲು ಸಾಧ್ಯ. ಈ ರೀತಿ 2000 ದಿನಗಳು ನಿಮ್ಮ ಮುಂದೆ ಈ ಒಂದು ತರಗತಿಯನ್ನು ತೆಗೆಯಲು ಅಲ್ಲಾಹು ನನಗೆ ತೌಫೀಕ್ ನೀಡಿದ್ದಾನೆ. ಅಲ್ಹಮ್ದುಲಿಲ್ಲಾ. ಈಗ ಪ್ರತಿದಿನ 150ಕ್ಕೂ ಮಿಕ್ಕ ಬರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಹದೀಸಿನ ತರಗತಿಯನ್ನು ನೇರ ಅವರ ಮುಂದೆ ಕುಳಿತುಕೊಂಡು ತೆಗೆಯುವಂತಹ ಒಂದು ಸುವರ್ಣ ಅವಕಾಶವನ್ನು ಅಲ್ಲಾಹನು ನನಗೆ ನೀಡಿದ್ದಾನೆ. ಈ ಒಂದು ಅವಕಾಶ, ಈ ಒಂದು ಸುವರ್ಣ ಅವಕಾಶ, ಈ ಒಂದು ನಿಅಮತ್ ಅಲ್ಲಾಹನು ಮರಣದವರೆಗೂ ನನಗೆ ನೀಡಲಿ ಎಂಬಂತಹ ಪ್ರಾರ್ಥನೆ ನೀವು ಸದಾ ನನಗೋಸ್ಕರ ಪ್ರಾರ್ಥಿಸಬೇಕು. ಇದಕ್ಕೆ ಸಹಕರಿಸಿದಂತಹ ಅದೆಷ್ಟೋ ಜನರಿದ್ದಾರೆ. ನಾನು ಈ ಒಂದು 2000 ತರಗತಿಯಾಗುವಂತಹ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಅದನ್ನು ಸಂಭ್ರಮದಿಂದ ಆಚರಿಸಬೇಕು ಎಂದು ಭಾವಿಸಿದ್ದೆ. ಆದರೆ ಕೆಲಸದ ನಿಮಿತ್ತ ನನಗೆ ಅದಕ್ಕೆ ಯಾವುದಕ್ಕೂ ಕೂಡ ಸೌಕರ್ಯ ಸಿಗದ ಕಾರಣ ಈ ರೀತಿ ಕೇವಲ ನಿಮ್ಮ ಮುಂದೆ ವಾಯ್ಸ್ ಮುಖಾಂತರ ಬಂದು ಅದರ ವಿಷಯವನ್ನು ಹೇಳ್ತಾ ಇದ್ದೇನೆ. ಇನ್ಶಾಅಲ್ಲಾ ಬರುವ ದಿನಗಳಲ್ಲಿ ನಾನು ನೇರ ನಿಮ್ಮ ಮುಂದೆ ಲೈವ್ ಆಗಿ ಅಥವಾ ನನ್ನ ವಿಡಿಯೋ ಹದೀಸ್ ತರಗತಿಗಳ ವಿಡಿಯೋ ನಿಮ್ಮ ಮುಂದೆ ಬರುತ್ತದೆ ಎಂಬಂತಹ ವಿಶ್ವಾಸವನ್ನು ನಾನು ನೀಡ್ತಾ ಇದ್ದೇನೆ. ಇನ್ಶಾಅಲ್ಲಾ ಇನ್ನು ಬರುವಂತಹ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸಲು ಅಲ್ಲಾಹನು ನನಗೂ ಅದೇ ರೀತಿ ಈ ಒಂದು ತರಗತಿಯನ್ನು ಪ್ರತಿದಿನ ಕೇಳಲು ನಿಮಗೂ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆದ್ದರಿಂದ ನಾನು ಹೇಳಿದ್ದೆ, ಈ ಒಂದು ಹದೀಸಿನ ಕೊನೆಯಲ್ಲಿ ನೀವು ಹದೀಸನ್ನು ಹೇಳಿಕೊಟ್ಟಂತಹ ವ್ಯಕ್ತಿಗಳು ಇದರಿಂದ ಅದೆಷ್ಟೋ ಪಾಠಗಳನ್ನು ಕಲಿತಿರುತ್ತಾರೆ ಎಂದು. ನನ್ನ ಈ ಒಂದು ಹದೀಸ್ ತರಗತಿಯನ್ನು ಕೇಳುವಂತಹ ಜನರಲ್ಲಿ ಕೆಲವೊಂದು ಜನರು ನನ್ನೊಂದಿಗೆ ಬಂದು ಹೇಳ್ತಾರೆ, ಉಸ್ತಾದರೆ ನಿಮ್ಮ ಹದೀಸ್ ತರಗತಿ ಕೇಳಿದ ನಂತರ ಇಂತಹ ವಿಷಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿದ್ದೇನೆ ಎಂದು. ಆದ್ದರಿಂದ ಎಲ್ಲರಿಗೂ ಇರುವಂತೆಯೇ ಶತ್ರುಗಳು ನನಗಿದ್ದಾರೆ, ಮಿತ್ರಗಳು ಇದ್ದಾರೆ. ಶತ್ರುಗಳನ್ನು ಮಿತ್ರಗಳನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸುವಂತಹ ಮನೋಭಾವ ಮನಸ್ಥಿತಿ ನನ್ನದಾಗಿದೆ. ಆದ್ದರಿಂದ ತೆಗೆಯುವಂತಹ ಹದೀಸಿನ ಕುರಿತು ಅದೆಷ್ಟೋ ದುರ್ವ್ಯಾಖ್ಯಾನಗಳನ್ನು ನೀಡಿ ನನ್ನ ಹದೀಸು ಲೈಫ್ ಆಗಿದೆ ಎಂದು, ಅದು ಸ್ವಹೀಹಲ್ಲ ಎಂದು ಹೇಳಿ ನನಗೆ ಪ್ರಶ್ನೆ ಹಾಕುವಂತಹ ವ್ಯಕ್ತಿಗಳು, ಅದೆಷ್ಟೋ ಸವಾಲು ಹಾಕುವಂತಹ ವ್ಯಕ್ತಿಗಳು ಬಂದರೂ ಕೂಡ ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಕುಗ್ಗದೆ 2000 ತರಗತಿಗಳನ್ನು ನಡೆಸಲು ಅಲ್ಲಾಹನು ತೌಫೀಕ್ ನೀಡಿದ್ದಾನೆ. ಆದ್ದರಿಂದ ಇದಕ್ಕೆ ಸಹಕರಿಸಿದಂತಹ ವ್ಯಕ್ತಿಗಳು, ಪ್ರತಿದಿನ ತರಗತಿಗಳನ್ನು ನೋಡಿದಂತಹ ವ್ಯಕ್ತಿಗಳು ಅಲ್ಲಾಹನು ಎಲ್ಲರಿಗೂ ಅರ್ಹವಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ. ನನಗೆ ಈ ಒಂದು ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ನನ್ನ ಗುರುಗಳು, ಅವರಿಗೂ ಅಲ್ಲಾಹನು ಆರೋಗ್ಯದೊಂದಿಗಿರುವಂತಹ ದೀರ್ಘಾಯುಷ್ಯವನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.